ಮೊದಲಿಗೆ ಲೈನಿಂಗ್ ಮೇಲ್ಗಡೆನೇ ಮಾಡಿಬಿಟ್ಟು ನಾನು ಇವಾಗ ಮಾರ್ಕಿಂಗ್ನ ಮಾಡ್ಲಾಕತ್ತೀನಿ. ಇಲ್ಲಿ ನೆಕ್ ಬಿಡ್ತು 4.5 ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಲೆಂತ್ ಬಂದು 4 ಇಂಚ್ ತೊಗೊಳ್ತೀನಿ. ನೀವು ಬೇಕಂತಂದ್ರೆ 4.5 ಇಂಚ್ ಕೂಡ ತೊಗೋಬೋದು. ಇಲ್ಲಿಗೆ 4 ಇಂಚ್ಗೆ ಈ ರೀತಿಯಾಗಿ ನಾನು ಮಾರ್ಕ್ನ ಹಾಕ್ತೀನಿ. ನೀವು ಕರ್ವ್ ಸ್ಕೇಲ್ ಬೇಕು ಅಂತಂದರೆ ಅದನ್ನು ತೊಗೋಬೋದು. ಇಲ್ಲಿ ನೀವು ಮಾರ್ಕಿಂಗ್ ಮಾಡುವಾಗ ಹೆಲ್ಪ್ ಆಗುತ್ತೆ. ನಾನು ಇಲ್ಲಿ ಯಾವುದೇ ಸ್ಕೇಲನ್ನು ಯೂಸ್ ಮಾಡ್ತಾಯಿಲ್ಲ. ಈ ರೀತಿಯಾಗಿ ಬಾಕ್ಸ್ ರೀತಿಯಾಗಿ ರೆಡಿ ಮಾಡ್ತೀನಿ. ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನ್ನ ಕಣ್ಣೆ ಶೇರ್ ಮಾಡ್ತಾಯಿದ್ದೀನಿ. ಇದಾದ ನಂತರ ಇಲ್ಲಿ ಒಂದು ಬೋಟ್ ನೆಕ್ ಶೇಪ್ ಈ ರೀತಿಯಾಗಿ ನಾವು ಒಂದು ಶೇಪನ್ನು ಕೊಡ್ತೀನಿ. ಇಲ್ಲಿ ಕ್ಲೋಸ್ ಬೇಕು ಅಂತಂದರೆ ನೀವು ಬಿಡ್ಬೋದು. ಅಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಬಿಟ್ಟು ಏನೈತಲ್ಲ ಇಲ್ಲಿ 1.5 ಇಂಚು ತೊಗೊಂಡ್ರಿ, 1.5 ಇಂಚು ಅಥವಾ 2 ಇಂಚ್ ತೊಗೊಂಡ್ರು ನೀವು ಸ್ಟಿಚ್ ಮಾಡ್ಬೋದು. ಯಾಕಂತಂದರೆ ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಗಿ ಇಲ್ಲಿ ಕ್ಲೋಸ್ ಬೇಕು ಅಂತಂದರೆ ಆ ರೀತಿ ಕೂಡ ನೀವು ಸ್ಟಿಚಿಂಗ್ ಮಾಡ್ಬೋದು. ನಾನು ಇಲ್ಲಿ ಯಾವುದೇ ರೀತಿಯಾಗಿ ಕ್ಲೋಸ್ ಕೊಡ್ತಾಯಿಲ್ಲ. ಇಲ್ಲಿ ಡೋರಿನ ಅಟ್ಯಾಚ್ ಮಾಡಂತ ಹೇಳಿದಾರೆ. ಆಲ್ರೆಡಿ ಒಂದು ಬ್ಲೌಸ್ ಹೋಗಿ ಏನೈತಲ್ಲ ಬಟನ್ ಅಟ್ಯಾಚ್ ಮಾಡೀನಿ. ಇದಕ್ಕೇನೈತಲ್ಲ ನಾನು ಡೋರಿನ ಅಟ್ಯಾಚ್ ಮಾಡ್ತೀನಿ. ಇಲ್ಲಿ ಕೂಡ ಈ ರೀತಿಯಾಗಿ ಸ್ಟ್ರೈಟಾಗಿ ಒಂದು ಲೈನನ್ನು ಹೇಳ್ಕೊಳ್ಳೋಣ. ಇದಕ್ಕೆ ಒಂದು ನಾವು ಯಾವ ರೀತಿಯಾಗಿ ಡಿಸೈನ್ ಬೇಕಲ್ಲ ನಿಮಗೆ ಆ ರೀತಿಯಾಗಿ ನೀವು ಶೇಪ್ನ ಕೊಡ್ಬೋದು. ಇಲ್ಲಿ ನಾನು ಸಿಂಪಲ್ಲಾಗಿ ಏನೈತಲ್ಲ ಸೊ ಇಲ್ಲಿಗೆ ಇಷ್ಟು ಬಂದು ಅಟ್ಯಾಚ್ ಆಗೋ ರೀತಿಯಾಗಿ ನಾನು ಒಂದು ಮಾರ್ಕನ್ನು ಕೊಡ್ತೀನಿ. ಸೊ ಇಲ್ಲಿ ರೀತಿಯಾಗಿ 1 ಇಂಚ್ ಆಗುವಷ್ಟು ಒಂದು ಅಂದರೆ ನಿಮ್ಗೆ ಯಾವ ರೀತಿಯಾಗಿ ಡಿಸೈನ್ ಬೇಕಲ್ಲ ಆ ರೀತಿಯಾಗಿ ನೀವು ಕೊಡ್ಬೋದು. ಇಲ್ಲಿ ನಾನು ಅಂದಾಜಾಗಿ ಇಲ್ಲಿಗೆ ಹೋಗಿ ಇದನ್ನು ಎಂಡ್ ಮಾಡ್ತೀನಿ ಡಿಸೈನ. ಆಮೇಲೆ ಇಲ್ಲಿ ಬಂದು ಕೂಡ ನಿಮ್ಗೆ ಬೇಕು ಅಂತಂದರೆ ಇದೇ ರೀತಿಯಾಗಿ ಬಿಡ್ಬೋದು. ಇಲ್ಲ ಇಲ್ಲಿ ರೌಂಡ್ ಬೇಕಂತಂದರೆ ಇಲ್ಲಿ ರೌಂಡ್ ರೀತಿ ಮಾಡ್ಬೋದು. ನಾನಿಲ್ಲಿ ಸ್ಕ್ವೇರ್ ರೀತಿಯೇ ಈ ರೀತಿಯಾಗಿಯೇ ನಾನು ಬಿಟ್ಬಿಡ್ತೀನಿ. ಇದು ಟೆಂಪಲ್ ಡಿಸೈನ್ ರೀತಿಯಾಗಿ ಬರ್ತೈತಿ. ಸೊ ಇದು ಈ ರೀತಿಯಾಗಿ ನಾನು ಇಷ್ಟು ದಿನ ಏನತ್ತಲ್ಲ ಹಾಗೆ ಬೋಟ್ ನೆಕ್ ಸ್ಟಿಚ್ ಮಾಡಿದ್ನಲ್ಲ, ಇವಾಗ ಈ ರೀತಿಯಾಗಿ ಡಿಸೈನ್ನ ಟ್ರೈ ಮಾಡಬೇಕಂತ ಹೇಳಿ ನೋಡಿದ್ರಲ್ಲ ಈ ರೀತಿಯಾಗಿ ಡ್ರಾ ಮಾಡಿದ್ದೀನಿ. ನಿಮಗೆ ಮಾರ್ಕಿಂಗ್ ಬೇಕಂತಂದರೆ ಸಿಂಪಲ್ಲಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ನಿಮ್ಗೆ ಎರಡು ಸೈಡ್ ಏನತ್ತಲ್ಲ ಮಾರ್ಕಿಂಗ್ ಅನ್ನೋದು ನೋಡ್ತಾ ಇರ್ಬೋದು. ಇದೇ ರೀತಿಯಾಗಿ ಸಿಂಪಲ್ಲಾಗಿ ನೀವು ಯಾವುದಾದ್ರೂ ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ಇದೇ ರೀತಿಯಾಗಿ ನೀವು ಮಾರ್ಕಿಂಗ್ನ ಮಾಡ್ಬೋದು. ಈ ರೀತಿಯಾಗಿ ಇದು ತುಂಬ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ಟೆಂಪಲ್ ಡಿಸೈನ್ ಅಲ್ವಾ. ಇದೇ ರೀತಿಯಾಗಿ ಕಸ್ಟಮರ್ ಏನಂತಾರಲ್ಲ ಇವಾಗ ಬೋಟ್ ನೆಕ್ ಸ್ಟಿಚ್ ಮಾಡಿರಿ, ಬಟ್ ನೀವು ಯಾವ ರೀತಿಯಾಗಿ ಹೊಸದಾಗಿ ಡಿಸೈನನ್ನು ಸ್ಟಿಚ್ ಮಾಡ್ಲಾಕತ್ತೀರಲ್ಲ ಆ ರೀತಿಯಾಗಿ ಸ್ಟಿಚ್ ಮಾಡಿಕೊಡ್ರಿ ಅಂಥೇಳಿ ನಮ್ಮೆಲ್ಲನ ಹಾಕಿ ಹೋಗಿಬಿಟ್ಟಿರ್ತಾರೆ. ಹೀಗಾಗಿ ನಾನು ಈ ಕಸ್ಟಮರ್ ಕೂಡ ಈ ರೀತಿಯಾಗಿ ಆ ಡಿಸೈನ್ನ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ನಾನು ವರ್ಕ್ ಮಾಡಿದ್ದೀನಿ. ಯಾಕಂತಂದರೆ ಇದು ಅಷ್ಟೊಂದು ಬ್ರಾಡ್ ಕೂಡ ಅನ್ಸೋಂಗಿಲ್ಲ. ಇನ್ನೂ ಬ್ರಾಡ್ ಬೇಕು ಅಂತಂದರೆ ನೀವು ಮಾಡ್ಬೋದು. ನಾನು ಇಷ್ಟೇ ಚೆನ್ನಾಗಿರುತ್ತೆ ಅಂಥೇಳಿ ಈ ಡಿಸೈನ್ಗೆ ಈ ರೀತಿಯಾಗಿ ನಾನು ಡಿಸೈನ್ನ ಮಾಡಿದ್ದೀನಿ. ಮಾರ್ಕಿಂಗ್ ಯಾವ ರೀತಿಯಾಗಿ ಆಗೈತಿ ನೋಡಿರಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಲೆಂತ್ ಎಷ್ಟೈತಿ ಅಂತ ಹೇಳಿ ಚೆಕ್ ಮಾಡಿಕೊಂಡು ನೀವು ಈ ರೀತಿಯಾಗಿ ಕ್ಯಾನ್ವಾಸ್ನ ತೊಗೋಬೇಕಾಗ್ತೈತೆ.
ಕರೆಕ್ಟಾಗಿ ಏನು ಫೋಲ್ಡಿಂಗ್ ಮಾಡೋ ಮಾರ್ಜಿನ್ ಏನಿರ್ತೈತಲ್ಲ ಈ ಸೆಂಟ್ರಲ್ಲಿ ಈ ರೀತಿಯಾಗಿ ಇಟ್ಟು ನಾವು ಫಸ್ಟಿಗೆ ಏನು ಮಾರ್ಕ್ ಹಾಕಿವಲ್ವ ಅದನ್ನು ಇವಾಗ ಈ ಕ್ಯಾನ್ವಾಸ್ ಮೇಲೆ ಹಾಕ್ಲತ್ತೀನಿ. ಈ ರೀತಿಯಾಗಿ ನಾನು ಸೇಪ್ ಯಾವ ರೀತಿಯಾಗಿ ನೀವು ತಗೊಂಡಿರ್ತೀರಲ್ಲ ಅಷ್ಟು ಡ್ರಾ ಮಾಡಿಕೊಂಡು ಇಲ್ಲಿ ನೀವು ನಾನಿಲ್ಲಿ ಡೋರಿ ಹಾಕಬೇಕಂತ ಹೇಳಿ ಕ್ಯಾನ್ವಾಸ್ನ ನಾನು ಎಲ್ಲ ಸೈಡಿಗೆ ಮೇಲ್ಗಡೆ ಸೈಡು ಕೆಳಗಡೆ ಸೈಡು ಕಟಿಂಗ್ ಮಾಡ್ಲಾಕತ್ತೀನಿ. ಇಲ್ಲ ನೀವು ಕ್ಲೋಸ್ ಇಡ್ತೀನಿ ಅಂತಂದರೆ ಇಲ್ಲೇನು ಮೇಲ್ಗಡೆ ಏನು ಕೊರಳಿನ ಸೇಪ್ ತೆಗೆದಿರ್ತೀರಲ್ವ ಇಲ್ಲಿ ಪೈಪಿಂಗ್ ಕೂಡ ಮಾಡ್ಬೋದು, ಹೆಮ್ಮಿಂಗ್ ಕೂಡ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಡೋರಿ ಅಟ್ಯಾಚ್ ಮಾಡೋದಕ್ಕೋಸ್ಕರ ನಾನು ಟೋಟಲಾಗಿ ಈ ರೀತಿಯಾಗಿ ಏನು ಮಾರ್ಕಿಂಗ್ ಮಾಡಿದ್ನಲ್ಲ ಮಾಡ್ಕೋತೀನಿ. ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಇಲ್ಲಿ ಬೇಕಲ್ಲ ಬಟ್ ಇದು ಕ್ಯಾನ್ವಾಸು 1 ಇಂಚು ಅಥವಾ ಇಷ್ಟಾದ್ರೆ ನಮ್ಗೆ ಸಾಕಾಗ್ತದೆ. ಅರ್ಧ ಇಂಚು ಈ ರೀತಿಯಾಗಿ ಸೇಪ್ಗೋಸ್ಕರ ನೀವು ಈ ಕ್ಯಾನ್ವಾಸನ್ನು ಯೂಸ್ ಮಾಡಿ ಈ ರೀತಿಯಾಗಿ ಡಿಸೈನ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತೈತಿ. ಆಮೇಲೆ ಇಲ್ಲಿ ಕ್ಯಾನ್ವಾಸ್ ಒಳಗೆ ನೋಡ್ಬರ್ಬೋದು ಶೈನಿಂಗ್ ರೀತಿ ಐತಲ್ಲ, ಇದೇನೈತಲ್ಲ ಬಟ್ಟೆ ಇವಾಗೇನು ನಾವು ಮತ್ತೊಂದು ಫ್ಯಾಬ್ರಿಕ್ ಲೈನಿಂಗ್ ಮೇಲೆ ಏನು ನಾವು ಇಸ್ತ್ರಿ ಹೊಡಿತಿರ್ತೀವಲ್ಲ ಅವಾಗ ಏನೈತಲ್ಲ ಇದು ಶೈನಿಂಗ್ ಅನ್ನೋದು ಈ ಬಟ್ಟೆ ಮೇಲ್ಗಡೆ ಬರಬೇಕು. ಇದು ಶೈನಿಂಗ್ ಇಲ್ಲದೆ ಇರೋದು ಮೇಲ್ಗಡೆ ಇರಬೇಕು, ಶೈನಿಂಗ್ ಇರೋದು ಕೆಳಗಡೆ ಬರಬೇಕು. ಈ ರೀತಿಯಾಗಿಟ್ಟು ನೀವು ಐರನ್ನ ಮಾಡಬೇಕಾಗ್ತೈತಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಯೂಸ್ ಅಂದರೆ ಕ್ಯಾನ್ವಸ್ ಇವಾಗ ಏನು ಟೈಲರಿಂಗ್ ಸ್ಟಾರ್ಟ್ ಮಾಡೀನಿ ಅನ್ನೋರಿಗೆ ಕನ್ಫ್ಯೂಸ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಡೀಟೇಲಾಗಿ ಹೇಳಾಕತ್ತೀನಿ. ಆಮೇಲೆ ಕ್ರಾಸಾಗಿ ಬಟ್ಟೆನ ಗೋಲ್ಡನ್ ಕಲರ್ ಈ ರೀತಿಯಾಗಿ ಬಟ್ಟೆನ ಪೈಪಿಂಗ್ ಮಾಡಲಿಕ್ಕೆ ಅಂಥೇಳಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಐರನನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಡಿಸೈನ್ ಮಾಡುವಾಗ ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಈಸಿ ಅನ್ನಿಸ್ತೈತಿ ನಮ್ಗೆ ಡಿಸೈನ್ ಮಾಡುವಾಗ. ಆಮೇಲೆ ಹಾಗೆ ಕಟಿಂಗ್ ಮಾಡುವಾಗ ಏನು ಹೇಳಿದ್ನಲ್ಲ ನಾನು, ನೀವು ಇಲ್ಲಿ ಕ್ಲೋಸ್ ಬರುತ್ತೆ ಅನ್ನೋ ಆಗಿದ್ರೆ ಇವಾಗ ಕೆಳಗಡೆ ಸೇಪ್ ಏನಿದು ಟೆಂಪಲ್ ಸೇಪ್ ಐತಲ್ಲ ಇದನ್ನಷ್ಟ ತೊಗೊಂಡು ನೀವು ಐರನ್ ಮಾಡ್ಕೋಬೇಕಾಗ್ತೈತಿ. ಇವಾಗ ನಾನು ಇಲ್ಲಿ ಡೋರಿ ಅಟ್ಯಾಚ್ ಈ ಸರ್ತ ಇಲ್ಲ ಡೋರಿ ಅಟ್ಯಾಚ್ ಮಾಡೋದ್ರಿಂದ ನಾನು ಮೇಲ್ಗಡೆ ಕೊರಳಿನ ಸೇಪ್ ಕೂಡ ನಾನು ಕ್ಯಾನ್ವಾಸ್ನ ಕಟಿಂಗ್ ಮಾಡಿದ್ದೀನಿ. ನೀವು ಬೇಕು ಅಂತಂದರೆ ಈ ಟೆಂಪಲ್ ಸೇಪ್ ಏನು ತೊಗೊಂಡಿದ್ದೀವಲ್ವ ಇದನ್ನು ಸೆಪ್ರೇಟಾಗಿ ಕಟಿಂಗ್ ಮಾಡಿ ಆಮೇಲೆ ಬೇಕು ಅಂತಂದರೆ ಇದು ಕೊರಳಿನ ಸೇಪಿಗೆ ಸೆಪ್ರೇಟಾಗಿ ನೀವು ಕ್ಯಾನ್ವಾಸನ್ನು ಅಟ್ಯಾಚ ಮಾಡ್ಬೋದು. ಇವಾಗ ಏನೈತಲ್ಲ ಇಷ್ಟ ಆಯಿತು. ಇನ್ನು ನಾವು ಫ್ಯಾಬ್ರಿಕ್ ಮೇಲೆ ಇದನ್ನ ಅಟ್ಯಾಚ ಮಾಡೋಣಂತ. ಇವಾಗ ಏನೈತಲ್ಲ ಇದು ಎಕ್ಸ್ಟ್ರಾ ನಾವು ಫೋಲ್ಡಿಂಗ್ ಈ ಒಂದು ಕ್ಯಾನ್ವಾಸಿಗೆ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಹಾಕಲಿಕ್ಕೆ ಅಂಥೇಳಿ ಒಂದು ಅರ್ಧ ಇಂಚ್ ಆಗೋಷ್ಟು ಬಟ್ಟೆನ ಬಿಟ್ಟು ಕಟ್ಟಿಂಗ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಲಿಕ್ಕೆ ಸರಿಯಾಗಿ ಬರೋದಕ್ಕೋಸ್ಕರ ನಾಚನ್ನು ಹಾಕ್ಕೊಂಡಿನಿ. ಇದನ್ನೇನೈತಲ್ಲ ಇನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚನ್ನು ಮಾಡ್ತೀನಿ. ಈ ರೀತಿ ಸೆಂಟ್ರಲ್ಲಿಂದ ನಾಚನ್ನು ಹಾಕೊಳ್ತೀನಿ. ಹಾಗೆ ಇಲ್ಲಿ ಕೂಡ ಈ ರೀತಿಯಾಗಿ ನೀವು ನಾಚು ಹಾಕೋಬೋದು ಅಥವಾ ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ನಾಚನ್ನು ಹಾಕಿದ್ದೀನಿ ನಾನು. ಈ ರೀತಿಯಾಗಿ
ಸೆಂಟ್ರ್ ಒಳಗೆ ಈ ರೀತಿಯಾಗಿ ಕ್ಯಾನ್ವಾಸ್ ಮೇಲ್ಗಡೆ ಮಾಡಿ ನೀವು ಮಾರ್ಕಿಂಗ್ನ ಹಾಕೊಂಡ್ರಿ ಅಂತಂದ್ರೆ ಅಟ್ಯಾಚ್ ಮಾಡುವಾಗ ಈಸಿ ಆಗ್ತೈತಿ. ಇಲ್ಲಿಗೆ ಮತ್ತು ಇಲ್ಲಿಗೆ. ಇದಾದ ನಂತರ ಇವಾಗ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡಿಟ್ಟೀನಿ. ಇಲ್ಲಿ ಕೂಡ ಆಚೆಗೆ ನಾನು ಸೆಂಟ್ರಲ್ಲಿ ಇಲ್ಲಿ ಮಧ್ಯದಲ್ಲಿ ಕೂಡ ಮಾರ್ಕಿಂಗ್ನ ಮಾಡೀನಿ. ಈ ರೀತಿಯಾಗಿ ಇದು ಲೈನಿಂಗ್ ಕೆಳಗಡೆ ಐತಿ. ಇವಾಗ ಫ್ಯಾಬ್ರಿಕ್ ಮೇಲ್ಗಡೆನೆ ರೈಟ್ ಸೈಡಲ್ಲೇ ಇಟ್ಟು ನಾನು ಅಟ್ಯಾಚ ಮಾಡ್ಲಾಕತ್ತೀನಿ. ಇಲ್ಲಿ ನೀವು ಒಂದು ಯಾವುದಾದ್ರೂ ಸೂಜಿನೋ ಅಥವಾ ಗುಂಪಿನೋ ಹಾಕಿ ಆ ಕಡೆ ಈ ಕಡೆ ಆಗದೆ ರೀತಿಯಾಗಿ ಈ ರೀತಿಯಾಗಿ ನೀವು ಇಲ್ಲಿ ಫಿಕ್ಸ್ ಮಾಡಬೇಕಾಗ್ತೈತಿ. ಆಮೇಲೆ ಇಲ್ಲಿ ಕೂಡ ನೀವು ಗುಂಪಿನೋ ಏನಾದರೂ ಅಟ್ಯಾಚ ಮಾಡಿಬಿಡ್ರಿ. ಸೊ ಇವಾಗ ಈ ರೀತಿಯಾಗಿ ಕ್ಯಾನ್ವಾಸ್ ತುದಿ ಅಂಚಿನಲ್ಲಿ ಏನೈತಲ್ಲ ನಾನು ಪೂರ್ತಿ ಸ್ಟಿಚ್ ಹಾಕ್ತಾ ಬರ್ತೀನಿ. ಇಲ್ಲಿ ಸ್ಟಿಚಿಂಗ್ ಮಾಡಿವಲ್ವ, ಇದನ್ನು ಬಿಟ್ಬಿಟ್ಟು ಒಂದು 1/4 ಇಂಚ್ ಆಗುವಷ್ಟು ಬಟ್ಟೆನ ಬಿಟ್ಬಿಟ್ಟು ನಾವು ಈ ರೀತಿಯಾಗಿ ಕಟಿಂಗ್ ಮಾಡಬೇಕಾಗ್ತೈತಿ. ಈ ರೀತಿಯಾಗಿ ಒಂದೊಂದು ನಾಚನ್ನು ಹಾಕ್ತೀನಿ ನಾನು, ಟರ್ನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ತಾ ಹೋಗ್ತೀನಿ. ಇಲ್ಲ ನೀವು ಐರನ್ ಮಾಡಿ ಡೈರೆಕ್ಟಾಗಿ ಪೈಪಿಂಗ್ ಮಾಡುವಾಗ ಸ್ಟಿಚ್ ಹಾಕ್ತೀನಿ ಅಂತಂದ್ರೂ ಹಾಕ್ಬೋದು. ನೋಡಿದ್ರಲ್ವ, ಈ ರೀತಿಯಾಗಿ ಸೇಪ್ ಬಂತು. ಇದಕ್ಕಿನ್ನ ನಾನು ಪೈಪಿಂಗ್ನ ಕೊಡ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಒಳಗಡೆ ಏನಂದರೆ ಹೆಮ್ಮಿಂಗ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ರಫ್ ಸ್ಟಿಚ್ನ ಹಾಕಿಬಿಡ್ತೀನಿ. ಹಾಗೆ ಬ್ಲೌಸ್ ರೆಡಿ ಆಯಿತು. ನೋಡ್ತಾ ಇರ್ಬೋದು ಸಿಂಪಲ್ ಬೋಟ್ ನೆಕ್ ಬ್ಲೌಸು ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ. ಪೈಪಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು. ಇದೇ ಬೋಟ್ ನೆಕ್ ಸೈಜ್ ಒಳಗೆ ಒಂದು ಬ್ಯಾಕ್ ನೆಕ್ ಡಿಸೈನ್ ಒಳಗೆ ಬೇರೆ ಬೇರೆ ಡಿಸೈನ್ ಕೂಡ ನಾವು ಮಾಡ್ಬೋದು.
ಹಾಗೆ ಈ ಬ್ಲೌಸ್ ಏನೈತಲ್ಲ ಬಾರ್ಡರ್ ಒಂದೇ ಸೈಡ್ ಬಂದಿರೋದ್ರಿಂದ ಈ ರೀತಿಯಾಗಿ ನಾನು ಡಿಸೈನ್ ಮಾಡಿದ್ದೀನಿ. ಆಮೇಲೆ ಬ್ಯಾಕ್ ನೆಕ್ಕಲ್ಲಿ ಸೊಂಟದ ಹತ್ರ ಅದು ಅಟ್ಯಾಚ್ ಮಾಡಲಿಕ್ಕೆ ಅದು ಇರಲಿ, ಮತ್ತು ಡಿಸೈನ್ ಮಾಡಲಿಕ್ಕೆ ಬಾರ್ಡರ್ ಕೂಡ ಯೂಸ್ ಮಾಡ್ಬೋದಿತ್ತು. ಆದರೆ ಬಾರ್ಡರ್ ಸ್ವಲ್ಪ ಶಾರ್ಟ್ ಆಗಿತ್ತು, ಹೀಗಾಗಿ ಅದು ಸೊಂಟ ಸೈಡ್ ಏನೈತಲ್ಲ ಅದೇ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಕಸ್ಟಮರ್ ಹೇಳಿದ್ರು. ಸೊ ನಾನು ಕೂಡ ಅದೇ ರೀತಿಯಾಗಿ ಮಾಡಿದೆ. ಆಲ್ರೆಡಿ ಒಂದು ಇದೇ ರೀತಿ ಡಿಸೈನ್ ಮಾಡಿಬಿಟ್ಟು ಒಂದು ಬಟನ್ನ ಹಾಕಿ ಕ್ಲೋಸಾಗಿ ಬಟನ್ನಾಗಿ ಹಾಕೋ ರೀತಿಯಾಗಿ ಬೋಟ್ನಿಗೆ ಒಂದು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿದೆ. ಇದಕ್ಕೆ ಸಿಂಪಲ್ಲಾಗಿ ಈ ರೀತಿಯಾಗಿ ಲಟ್ಕನ್ನ ಮಾಡಿಬಿಟ್ಟು ಡೋರಿನ ಅಟ್ಯಾಚ್ ಮಾಡೀನಿ. ಇವತ್ತಿನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಸ್ಲೀವ್ ಏನೈತಲ್ಲ ಪಪ್ ಸ್ಲೀವ್ ಇಟ್ಟು ಸಿಂಪಲ್ಲಾಗಿ ನಾನು ಸ್ಟಿಚ್ ಮಾಡಿದ್ದೀನಿ. ಹಾಗೆ ಏನೈತಲ್ಲ ಸ್ಲೀವ್ ಸ್ಟಿಚಿಂಗ್ ವಿಡಿಯೋನ ನನಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಸ್ಲೀವ್ ಅಟ್ಯಾಚ್ ಮಾಡೋದು ಮಾತ್ರ ನಾನು ವಿಡಿಯೋನ ಮಾಡಿದ್ದೀನಿ. ಫೈನಲಾಗಿ ನೋಡ್ತಾ ಇದ್ದಾರಲ್ಲ ಬ್ಯಾಕ್ ನೆಕ್ ಡಿಸೈನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಟೆಂಪಲ್ ಡಿಸೈನ್ ರೀತಿ ಇದು ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಬ್ಲೌಸ್ ಡಿಸೈನ್ ಇದು. ಸಿಂಪಲ್ ಆದರೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದೇ ರೀತಿಯೊಳಗೆ ಬಾರ್ಡರ್ನ ಅಟ್ಯಾಚ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಡಿಸೈನ್ನ ಮಾಡೋದು, ಬೋಟ್ ನೆಕ್ಕಲ್ಲಿ ಬಾರ್ಡರ್ನ ಅಟ್ಯಾಚ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಕೂಡ ನಾನು ಜಾಯಿಂಟ್ ಮಾಡಿದೆ. ನಂತರ ಸ್ಲೀವ್ನ ನಾನು ಜಾಯಿಂಟ್ ಮಾಡ್ಲಾಕತ್ತೀನಿ. ಮತ್ತು ಪಫ್ ಸ್ಲೀವ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳಿ ನಾನು ಹಿಂದಿನ ವಿಡಿಯೋ ಒಳಗೆ ತಿಳಿಸ್ಕೊಟ್ಟಿದ್ದೀನಿ. ಸಿಂಪಲ್ಲಾಗಿ ಅಷ್ಟೇ ಒಂದು 5 ಪ್ಲೇಟ್ಸ್ನ ಇಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ಪಫ್ ಬರೋ ರೀತಿಯಾಗಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ. ಫೈನಲಾಗಿ ಸ್ಲೀವ್ ಕೂಡ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು. ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ, ಅವತ್ತಿನಂತೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ತಾರೆ ಎಲ್ಲರೂ ಕೂಡ ಧನ್ಯವಾದಗಳು.